ಒಬ್ಬ ಹಿರಿಯ ತಾರೆ ನಮಗೂ ಬಹಳ ಆತ್ಮೀಯರಾಗಿದ್ದರು. ಅವ್ರ ಕುಟುಂಬ ಎಲ್ಲ ಬಹಳ ಹತ್ತಿರದಿಂದ ಬಲ್ಲೆ. ಅನೇಕ ಸಂದರ್ಭದಲ್ಲಿ ಸರ್ಕಾರದ ಅನೇಕ ಕಾರ್ಯಕ್ರಮದಲ್ಲಿ ಕೂಡ ಪಾಲ್ಗೊಂಡು ನಮಗಂತೂ ಸಂಪೂರ್ಣವಾದ ಆಶೀರ್ವಾದವನ್ನು ಮಾಡ್ಕೊಂಡು ಬಂದಂತ ಒಬ್ಬ ಹಿರಿಯ ತಾರೆ. ಅವರ ಆರೋಗ್ಯ ಮಧ್ಯೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿತ್ತು ಅನ್ನೋದು ಕೂಡ ನನಗೆ ಗಮನದಲ್ಲಿತ್ತು. ಕರ್ನಾಟಕ ಸರ್ಕಾರ ಮತ್ತು ವೈಯಕ್ತಿಕವಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಹಾರೈಸ್ತೇನೆ. ಮತ್ತು ನಾವು ಕೂಡ ಅವರ ಬೇಕಾದಷ್ಟು ರಾಜ್ಕುಮಾರ್ ಅಲ್ಲದೆ ದಕ್ಷಿಣ ಭಾರತದ ಅನೇಕ ಚಿತ್ರನಟರು ಕೂಡ ಜೊತೆಯಲ್ಲಿ ಅಭಿನಯಿಸಿ ಒಳ್ಳೆ ಹೆಸರನ್ನು ಕೂಡ ಪಡ್ಕೊಂಡಿದ್ದರು. ಅವರು ಇಡೀ ನಮ್ಮ ದಕ್ಷಿಣ ಭಾರತಕ್ಕೆ ಒಂದು ದೊಡ್ಡ ಗೌರವವನ್ನು ತಂದುಕೊಟ್ಟಂತ ಒಬ್ಬ ಹಿರಿಯ ನಟಿ. ಅವರಿಲ್ಲ, ಅವರ ಎಲ್ಲ ಅಭಿಮಾನಿಗಳಿಗೆ ಬಂಧುಗಳಿಗೆಲ್ಲ ಕೂಡ ಭಗವಂತ ಶಕ್ತಿ ಕೊಡಲಿ ಅಂತೇಳಿ, ಚಿತ್ರರಂಗಕ್ಕೂ ಇನ್ನು ಹೆಚ್ಚು ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ. ನಮಗೆ ಯಾವ ಒಡನಾಟ ಹೇಗೆ ಸರ್ ಅವ್ರ ಜೊತೆಗೆ ಲಾಸ್ಟ್ ಟೈಮ್ ಭೇಟಿಯಾಗಿದ್ದೇವೆ, ಮಾತುಕತೆಯನ್ನು ನೆನಪಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಖಂಡಿತ ಇತ್ತು. ನಾನು ಇನ್ನೊಂದಿನ ಅದ್ರ ವಿಚಾರ ಮಾತಾಡ್ತೀನಿ. ಮೇಲ್ಸೇತುವೆ ಉದ್ಘಾಟನೆಗೊಂದು ವಿಷಯವಾಗಿದೆ. ಅಂದ್ರೆ ಸಿದ್ದರಾಮಯ್ಯ ಅವರಿಗೆ ತಡವಾಗಿ ಆಹ್ವಾನ ನೀಡಿದ್ರು ಅನ್ನುವಂಥದ್ದು. ನೋಡಿ, ಕೇಂದ್ರ ಈ ರೀತಿ ಧೋರಣೆ ಸೆಂಟ್ರಲ್ ಗವರ್ಮೆಂಟ್ ಈಗ ಮುಂಚಿತಗೆ ಚೀಫ್ ಮಿನಿಸ್ಟರ್ಗೆ ತಿಳಿಸಬೇಕು. ಅದು ಅವ್ರಿಗೆ ಸ್ಟೇಟ್ ಗವರ್ಮೆಂಟ್ ವಿಶ್ವಾಸ ತೆಗೆದುಕೊಳ್ಳದೆ ನೇರವಾಗಿ ಅವರು ಅವ್ರ ಎಂಪಿ ರಿಕ್ವೆಸ್ಟ್ ಮೇಲೆ ಮಾಡಿದ್ದಾರೆ. ನಾವು ಈಗಾಗಲೇ ಮುಖ್ಯಮಂತ್ರಿಗಳು ನೇರವಾಗಿ ಅದು ಪತ್ರ ಬರೆದಿದ್ದಾರೆ. ನೀವು ಇಂಥ ವಿಚಾರ ಎಲ್ಲ ನೀವು ಮಾಡಬೇಕಾದ್ರೆ ನೀವು ನಮ್ಮ ವಿಶ್ವಾಸಕ್ಕೆ ತಗೋಬೇಕು, ಟೈಮ್ನ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ. ಯಾಕಂದ್ರೆ ಇವತ್ತು ಇದು ಒಂದು ತಿಂಗಳು ಮುಂಚಿತವಾಗಿ ನಾವು ಕೊಟ್ಬಿಟ್ಟಿದ್ದೆ. ಎರಡು ಸತಿ ಇವತ್ತಿನ ಕಾರ್ಯಕ್ರಮ ಪೋಸ್ಟ್ಪೋನ್ ಆಯಿತು. ಇದು ಬಹಳ ದೊಡ್ಡ ಕಾರ್ಯಕ್ರಮ. 2,000ಕ್ಕೂ ಚಿಲ್ಲರೆ ಹೆಚ್ಚಿಗೆ ಕೋಟಿ ರೂಪಾಯಿ ಇವತ್ತು ನಮ್ಮ ನೀರಾವರಿ ಇಲಾಖೆಯಿಂದ ನಾವು ಅಲ್ಲಿ ಖರ್ಚು ಮಾಡ್ತಾ ಇದ್ದೀವಿ, ಪ್ರಾರಂಭ ಮಾಡ್ತಾ ಇದ್ದೀವಿ. ಅದಕ್ಕೆ ಹೋಗಲೇಬೇಕಾಗಿತ್ತು. ಮುಂಚಿತವಾಗಿ ತಿಳಿಸಿದ್ರೆ ಖಂಡಿತ ನಾವು ಆ ಪ್ರೋಗ್ರಾಮ್ ಅಲ್ಲಿ ನಮ್ಮ ಮುಖ್ಯಮಂತ್ರಿ ಕೋಆರ್ಡಿನೇಟ್ ಮಾಡಬೇಕಾಗಿತ್ತು. ಕೋಆರ್ಡಿನೇಟ್ ಮಾಡಿಲ್ಲ, ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ. ಇಲ್ಲಿ ಅದೆಲ್ಲ ರಾಜಕಾರಣ, ಆಮೇಲೆ ಮಾತಾಡೋಣ. ನೋಡ್ರಿ, ಅದ್ರ ಬಗ್ಗೆ ಹೇಳಿದ್ದೀನಿ ನಾನು. ಅದ್ರ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ. ಅದು ಒಂದು ಯಾವುದೋ ಜನರಲ್ ಇದರಲ್ಲಿ ಮಾತನಾಡಿದ್ದು ಲಿಂಕ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅದ್ರ ಬಗ್ಗೆ ನಾನು ಈಗಾಗಲೇ ಪ್ರತಿಕ್ರಿಯೆ ಕೊಡ್ತೀನಿ. ಅದ್ರ ಬಿಟ್ಟು ಬೇರೆ ವಿಷಯ ಇದ್ರೆ ಹೇಳಿ. ಯಾಕ ಅವ್ರು ಏನಾರು ಮಾಡ್ಯಾರಂತ ಇಡಿ ಲಿಸ್ಟ್ನಾಗ ಅವ್ರು ಬರ್ಬೇಕಂದ್ರೆ ಮತ್ತೆ ಇಡಿ ಒಳಗೆ ಯಾರು ಬರ್ತಾರಂದ್ರೆ ಯಾರು ಏನಾರ ಗದ್ದಲ ಮಾಡಿರ್ತಾರಲ್ಲ, ಲಪಡ ಮಾಡಿರ್ತಾರಲ್ಲ, ಅವ್ರು ಬರ್ತಾರ. ಅದವ್ರು ಯಾರು ಬರಲ್ಲ. ಹಿಂಗಾಗಿ ಅವರು ಯಾರೇನು ತಲೆ ಕಟ್ಟಿಕೊಳ್ಳುವಂತ ಅಗತ್ಯತೆ ಇಲ್ಲ. ಯಾರು ಸರಿ ಇರ್ತಾರ ಅವ್ರಿಗೆ ಯಾವುದೂ ತೊಂದರೆ ಆಗಿಲ್ಲ. ಹಾಗಾಗಿ ಎರಡನೇದ್ದು 55 ಮಂದಿ ಅಂತ ಹೇಳೋದು ಡೈವರ್ಟ್ ಮಾಡೋ ತಂತ್ರ ಇದೆ. ಇರೋಗ ಇಷ್ಟ ಇರೋದು ಅಲ್ಲಿ ಅವರೊಬ್ಬರ ಪರಸ್ಪರ ವ್ಯಾಪಾರ ಮಾಡ್ತಾ ಇದ್ದಾರೆ ಇಬ್ರು. ಡಿ.ಕೆ. ಶಿವಕುಮಾರ್ ಅವರು ಮತ್ತು ಮುಖ್ಯಮಂತ್ರಿಗಳು ಅವರ ವ್ಯಾಪಾರ ಮಾಡ್ಲಿಕ್ಕೆ ಶುರು ಮಾಡ್ಯಾರ. ನನ್ನ ಕಡೆ ಇರು ಅಂತ ಹೇಳಿದ್ರು. ಮೊನ್ನೆ ಸಿದ್ದರಾಮಯ್ಯನವ್ರು ಏನ್ ಹೇಳ್ಯಾರ, ಅವ್ರ ಹತ್ರ ಅವ್ರಿಗೆ ಬಹಳ ಬೆಂಬಲ ಇಲ್ಲ ಶಾಸಕರದು ಅಂತ. ಅದಕ್ಕಿಬ್ರು ಒಬ್ಬರಿಗೊಬ್ಬರು ಬೆಂಬಲ ಕ್ರೋಢೀಕರಿಸಲಿಕ್ಕೆ ತಮ್ಮಲ್ಲಿರುವಂತಹ ಮನಿ ಪವರ್ ಅನ್ನ ಉಪಯೋಗ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರವರೊಳಗ ಬಡದಾಡೋ ಮುಂದ ಅಲ್ಲಿ ವ್ಯಾಪಾರ ಆಗಲಿಕ್ಕೆ ಮತ್ತು ಏನು ಕೊಳ್ಳುವವರು ಇದ್ದಾರಲ್ಲ, ಕೊಳ್ಳುವವರಿಬ್ರು ಬಹಳ ಬಲಾಢ್ಯರಿದ್ದಾರೆ. ನಮ್ಗೆ ಎಂಟ್ರಿ ಆಗಲಿಕ್ಕೆ ಅಲ್ಲಿ ಚಾನ್ಸು ಇಲ್ಲ, ನಾವು ಮಾಡೋದೂ ಇಲ್ಲ. ಯಾಕಂದ್ರ ಅದು ಮಾಡಿದ್ರ ಜನತೆಗೆ ಏನು ಮ್ಯಾಂಡೇಟ್ ಅದ, ಮ್ಯಾಂಡೇಟ್ ಬಿಡುತ್ತ ನಾವು ಹೋಗುದಿಲ್ಲ ಅನ್ನೋದು ಸ್ಪಷ್ಟಪಡ್ತೀನಿ. ನಮ್ಮ ಪಾರ್ಟಿ ಅಧಿಕೃತ ನಿಲುವಿದೆ. ಅವ್ರ 5 ವರ್ಷ ಆಡಳಿತವನ್ನ ಪೂರ್ತಿಗೊಳಿಸಿದ್ರು. ಆದ್ರೆ ಅವ್ರು ತಮಗ ಪೂರ್ತಿಗೊಳಿಸ್ಲಿಕ್ಕೆ ಆಗ್ತಾ ಇಲ್ಲ. ಒಬ್ಬರಿಗೊಬ್ಬರು ಬಡದಾಡ್ತಾ ಇದ್ದಾರ, ಒಬ್ಬರಿಗೊಬ್ಬರು ಕಾದಾಡ್ತಾ ಇದ್ದಾರ. ಆ ಕಾರಣಕ್ಕಾಗಿ ಅಟೆನ್ಷನ್ ಡೈವರ್ಟ್ ಮಾಡ್ಲಿಕ್ಕೆ ಈ ರೀತಿ 55 ಯಾರೋ ಅವರು ಈ ಕಡೆ ಸ್ಟೇಟ್ಮೆಂಟ್ ಕೊಡಿಸ್ತಾರೆ. ಇದಕ್ಕೇನು ಅರ್ಥ ಇಲ್ಲ. ಅಲ್ಲೇ ವ್ಯಾಪಾರ ಆಗ್ಲಿಕ್ಕೆ ಕುದುರೆಗಳು ತಯಾರಿದ್ದಾವ.
ವಸ್ತುಗಳು ತಯಾರಿದ್ದಾವ, ಮಾರ್ಕೆಟ್ನಾಗ ಬಿಕ್ರಿ ಆಗ್ಲಿಕ್ಕೆ ತಯಾರಿದ್ದಾರ. ಖರೀದಿ ಅವರವರೊಳಗೆ ಕಾಂಪಿಟೇಷನ್ ನಡೆದ